ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತುಂಬ ಗಂಭೀರವಾದ ವಿಷಯವನ್ನೆತ್ತಿದ್ದಾರೆ. ಜನರಲ್ ಎಂ ನರಾವಣೆ ಅವರು ಬರೆದಿರುವ ಅಪ್ರಕಟಿತ ಪುಸ್ತಕವನ್ನು ಹಿಡ್ಕೊಂಡು ಇದಕ್ಕೆ ಪ್ರಧಾನಿ ಉತ್ತರಿಸಲಿ ಅಂತ ಕೇಳ್ತಾ ಇದ್ದಾರೆ. ಆ ಪುಸ್ತಕದಲ್ಲಿನ ಒಂದಷ್ಟು ಪುಟಗಳನ್ನು ಓದೋದಕ್ಕೆ ತಮಗೆ ಅವಕಾಶ ಕೊಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಪಾಪ ಅವರಿಗೆ ಆ ಅವಕಾಶ ಲೋಕಸಭೆ ಒಳಗೆ ಸಿಗ್ತಾ ಇಲ್ಲ. ಇನ್ನು ನನಗೆ ಲೋಕಸಭೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಹೀಗಾಗಿ ನಾನು ಮಾಧ್ಯಮಗಳ ಮುಂದೆ ಬಹಿರಂಗ ಸಭೆಗಳಲ್ಲಿ ಮಾತಾಡ್ತೀನಿ ಅಂತ ಪದೇ ಪದೇ ಹೇಳಿಕೊಳ್ಳೋ ರಾಹುಲ್ ಗಾಂಧಿ ಈ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನು ಮಾಧ್ಯಮಗಳ ಮುಂದೆ ಓದಿ ದೇಶಕ್ಕೆ ತಿಳಿಸಬಹುದಿತ್ತು. ಆದರೆ ಅವರು ಲೋಕಸಭೆಯಲ್ಲಿ ಅದನ್ನು ಮಂಡಿಸಬೇಕು ಅಂತ ಕಾಯ್ತಿರೋ ಹಾಗಿದೆ. ಪಬ್ಲಿಷೇ ಆಗದೆ ಇರೋ ಪುಸ್ತಕದ ಬಗ್ಗೆ ಏನು ಮಾತಾಡ್ತೀರಿ, ಹೆಂಗೆ ಮಾತಾಡ್ತೀರಿ ಅನ್ನೋದು ಅಲ್ಲಿ ಸ್ಪೀಕರ್ ಕೇಳಿರೋ ಪ್ರಶ್ನೆ. ನಮಗೆ ಮಾತಾಡೋದಕ್ಕೆ ಸ್ಪೀಕರ್ ಬಿಡ್ತಿಲ್ಲ, ಹೀಗಾಗಿ ನಾವು ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಂಡನೆಯನ್ನು ಮಾಡ್ತೀವಿ ಅನ್ನೋದು ಪ್ರತಿಪಕ್ಷಗಳ ವಾದ. ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರೋ ಥರದ ಯಾವ ಪುಸ್ತಕನೂ ನಾವು ಪಬ್ಲಿಷ್ ಮಾಡಿಲ್ಲ. 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಅನ್ನೋ ಹೆಸರಿನ ಪುಸ್ತಕವನ್ನು ನರಾವಣೆ ಅವರು ಬರೆದಿದ್ದಾರೆ ಅನ್ನೋದು ನಿಜ. ಪುಸ್ತಕದ ಸಂಪೂರ್ಣ ರೈಟ್ಸ್ ನಮ್ಮ ಬಳಿನೇ ಇವೆ, ಆದರೆ ಅದನ್ನು ನಾವಿನ್ನೂ ಪಬ್ಲಿಷ್ ಮಾಡೋದಕ್ಕೆ ಹೋಗಿಲ್ಲ. ಯಾವುದೇ ಪುಸ್ತಕ, ಡಿಜಿಟಲ್ ಪ್ರಿಂಟ್, PDF ಯಾವುದನ್ನು ನಾವು ಪ್ರಕಟಿಸಿಲ್ಲ ಅಂತ ಪುಸ್ತಕ ಪ್ರಕಟಣೆಯ ಹಕ್ಕುಗಳನ್ನು ಹೊಂದಿರೋ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಹೇಳ್ತಾ ಇದೆ. ಇಷ್ಟಾದರೂ ಈ ಪುಸ್ತಕದ ವಿವಾದ ಏನು ಮುಗಿತಾ ಇಲ್ಲ. ಹಾಗಾದರೆ ಆ ಪುಸ್ತಕ ಇಷ್ಟೊಂದು ಸದ್ದು ಮಾಡ್ತಾ ಇರೋದು ಯಾಕೆ? ರಾಹುಲ್ ಗಾಂಧಿಯವರ ಕೈಯಲ್ಲಿ ಪುಸ್ತಕ ಇದೆ, ಆದರೆ ಅದನ್ನು ನಾವು ಪಬ್ಲಿಷ್ ಮಾಡೇ ಇಲ್ಲ ಅಂತ ಪೆಂಗ್ವಿನ್ ಹೇಳ್ತಾ ಇದೆ. ಹಾಗಾದರೆ ರಾಹುಲ್ ಅವರಿಗೆ ಆ ಪುಸ್ತಕ ಎಲ್ಲಿಂದ ಸಿಗ್ತು? ನಾನು ಪಬ್ಲಿಷರನ್ನು ನಂಬೋದಿಲ್ಲ, ನರಾವಣೆ ಅವರನ್ನು ನಂಬ್ತೀನಿ ಅಂದ ರಾಹುಲ್ ಅವರ ಮಾತಿಗೆ ಜನರಲ್ ನರಾವಣೆ ಕೊಟ್ಟಿರೋ ಕ್ಲಾರಿಫಿಕೇಶನ್ ಏನು? ಇಷ್ಟಕ್ಕೂ ಆ ಪುಸ್ತಕದಲ್ಲಿ ಏನಿದೆ ಅಂತ ರಾಹುಲ್ ಹೇಳ್ತಾ ಇದ್ದಾರೆ, ಬನ್ನಿ ನೋಡೋಣ. ಸ್ನೇಹಿತರೆ, ಕೆಲ ದಿನಗಳ ಹಿಂದೆ ನಮ್ಮ ದೇಶದ ವಿಪಕ್ಷ ನಾಯಕರು ಪ್ರಧಾನಿ ವಿರುದ್ಧ ಯಾವುದೋ ಒಂದು ದೊಡ್ಡ ಫೈಲ್ ಬಿಡುಗಡೆ ಆಗುತ್ತೆ, ಆ ಬಿಡುಗಡೆಯ ನಂತರ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅವರು ಹೇಳಿದ ಹಾಗೆ ಜಗತ್ತನ್ನೇ ತಲ್ಲಣಗೊಳಿಸಿದ, ಸಾಕಷ್ಟು ದೇಶಗಳಲ್ಲಿ ಬಿರುಗಾಳಿ ಎದ್ದಾಳೋದಕ್ಕೆ ಕಾರಣವಾದ, ಸಾಕಷ್ಟು ಸೆಲೆಬ್ರಿಟಿಗಳ ಬದುಕಲ್ಲಿ ಕಪ್ಪು ಚುಕ್ಕೆಯನ್ನಿಟ್ಟ ಎಪ್ಸ್ಟೀನ್ ಫೈಲ್ಸ್ ಬಿಡುಗಡೆ ಆಯಿತು. ಆದರೆ ಅದರಲ್ಲಿ ಮೋದಿ ಅವರ ಬಗ್ಗೆ ಕೆಲವರು ಅಂದುಕೊಂಡಂತೆ, ಕೆಲವರು ಬಯಸಿದಂತೆ, ಆಸೆ ಪಟ್ಟಂತೆ ಅಂಥ ಯಾವ ಉಲ್ಲೇಖಗಳು ಇರಲಿಲ್ಲ. ಇಸ್ರೇಲ್ ಪ್ರವಾಸದ ಬಗ್ಗೆ ಮಾತ್ರ ಅದರಲ್ಲಿ ಒಂದು ಉಲ್ಲೇಖ ಇರೋದು ಬಿಟ್ರೆ ಬೇರೆ ಏನು ಅದರಲ್ಲಿ ಇದುವರೆಗೆ ಕಂಡು ಬಂದಿಲ್ಲ. ಇನ್ನು ಇಸ್ರೇಲ್ ಪ್ರವಾಸದ ಉಲ್ಲೇಖ ಕೂಡ ಜಫ್ರಿ ಕತಾರ್ನ ಜಾಬೋರ್ ವೈ ಅನ್ನೋ ಹೆಸರಿಗೊಂದು ಮೇಲ್ ಮಾಡ್ತಾನೆ. ಅದರಲ್ಲಿ ಮೋದಿ ಇಸ್ರೇಲ್ ಪ್ರವಾಸದ ಉಲ್ಲೇಖ ಇದೆ. ಜುಲೈ 6, 2017 ಈ ಮೇಲನ್ನು ಎಪ್ಸ್ಟೀನ್ ಕತಾರ್ನ ವ್ಯಾಪಾರಿಗೆ ಮಾಡಿದ್ದಾನೆ. ಅದರಲ್ಲಿ ದ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮೋದಿ ಟುಕ್ ಅಡ್ವೈಸ್ ಆ್ಯಂಡ್ ಡ್ಯಾನ್ಸ್ಡ್ ಅಂಡ್ ಸ್ಯಾಂಗ್ in Israel for the benefit of the US president. They had met a few weeks ago. It worked ಅಂತ ಇದೆ. ಇದು ಆ ಮೇಲ್ನಲ್ಲಿರೋ ಮಾಹಿತಿ. ಇದನ್ನು ಭಾರತದ ವಿದೇಶಾಂಗ ಇಲಾಖೆ ಸಂಪೂರ್ಣವಾಗಿ ತಳ್ಳಿ ಹಾಕ್ತು. ಮೋದಿ ಎಪ್ಸ್ಟೀನ್ ನಡುವೆ ಯಾವತ್ತೂ ಯಾವ ಭೇಟಿಯೂ ಆಗಿಲ್ಲ ಅಂತ ಹೇಳ್ತು. ಇನ್ನು ಎಪ್ಸ್ಟೀನ್ ಅನ್ನೋನು ಒಬ್ಬ ಬ್ರೋಕರ್. ಅವನು ಬೇರೆ ಯಾರನ್ನೋ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಮೋದಿ ಹೆಸರನ್ನ ಬಳಕೆ ಮಾಡಿರಬಹುದು. ಅಷ್ಟು ಬಿಟ್ರೆ ಅಲ್ಲಿ ಬೇರೆ ಬೇರೆ ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಹಾಗೆ ಹೊರಬರ್ತಿರೋ ಯಾವ ಆರೋಪಗಳು, ದಾಖಲೆಗಳು, ವಿಡಿಯೋಗಳು ಮೋದಿಯ ವಿರುದ್ಧ ಇನ್ನೂ ಹೊರಗೆ ಬಂದಿಲ್ಲ. ಇನ್ನು ಯಾರ ಮೇಲಾದರೂ ಯಾವುದೇ ಆರೋಪ ಮಾಡಬೇಕಾಗಿ ಬಂದಾಗ ಅದಕ್ಕೆ ಸಾಕ್ಷಿಗಳು ಬೇಕಾಗತ್ವೆ. ಇಲ್ಲದೆ ಇದ್ರೆ ಮಾನಹಾನಿ ಪ್ರಕರಣ ದಾಖಲಾಗುತ್ತೆ, ನ್ಯಾಯಾಲಯದ ಕಟಕಟೆಗಳಲ್ಲಿ ನಿಲ್ಲಬೇಕಾಗತ್ತೆ. ಸೊ ನಮ್ಮ ಪ್ರತಿಪಕ್ಷ ನಾಯಕರು ಎಪ್ಸ್ಟೀನ್ ನಲ್ಲಿ ಏನಿದೆ ಅನ್ನೋ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಹೋಗಲಿಲ್ಲ. ಅಲ್ಲೊಂದು ಅವಕಾಶ ಅವ್ರ ಕೈ ತಪ್ಪಿತು. ಹೀಗಾಗಿ ಅಧಿವೇಶನದಲ್ಲಿ ಸರ್ಕಾರವನ್ನು ತರಾಟೆಗೆ ತಗೊಳ್ಳೋದಕ್ಕೆ ಮಾಜಿ ಸೇನಾ ಮುಖ್ಯಸ್ಥ ಎಂ ನರಾವಣೆ ಅವರ ವಿಷಯನ ರಾಹುಲ್ ಗಾಂಧಿ ಅವರು ಕೈಗೆತ್ಕೊಂಡ್ರು. ಗೆಳೆಯರೆ, ಈಗ ದೇಶದ ನಾನಾ ರಾಜ್ಯಗಳಲ್ಲಿ ಚುನಾವಣೆಗಳು ನಡೀಬೇಕಿದೆ. ಇಂಥ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರಿಗೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸಾಕಷ್ಟು ವಿಷಯಗಳು ಬೇಕಾಗತ್ವೆ. ಸೊ ರಾಹುಲ್ ಗಾಂಧಿ ಅವರು ಈ ದೇಶದ ನಿರುದ್ಯೋಗದ ಬಗ್ಗೆ ಮಾತಾಡಬಹುದಿತ್ತು, ಬೆಲೆ ಏರಿಕೆಗಳ ಬಗ್ಗೆ ಮಾತಾಡಬಹುದಿತ್ತು. ಇನ್ನು ನಮ್ಮ ವೀಕ್ಷಕ ಪ್ರಭುಗಳು ಡಾಲರ್ ಪ್ರೈಸು ಅಂತ ಹೇಳ್ತಾ ಇರ್ತಾರೆ, ಅದರ ಬಗ್ಗೆನಾದರೂ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬಹುದಿತ್ತು. ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿದ್ವು, ಅವುಗಳನ್ನು ತಗೋಬಹುದಿತ್ತು. ಆದರೆ ನರಾವಣೆ ಅವರ ಪ್ರಕಟಗೊಳ್ಳದ ಪುಸ್ತಕದ ವಿಷಯ ತಗೊಂಡು ರಾಹುಲ್ ಗಾಂಧಿ ಅವರು ಕೂತರು. ಓಕೆ, ಅದು ಅವರ ಆಯ್ಕೆ. ಆದರೆ ಆ ಪುಸ್ತಕದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ರಾಹುಲ್ ಯಾವಾಗ ಹೇಳೋದಕ್ಕೆ ಹೋದ್ರೋ ಅದಕ್ಕೆ ಪಾರ್ಲಿಮೆಂಟಲ್ಲಿ ಸ್ಪೀಕರ್ ಅಡ್ಡಿ ಉಂಟು ಮಾಡಿದರು. ಪ್ರಕಟಗೊಳ್ಳದ ಪುಸ್ತಕದ ಬಗ್ಗೆ ಸಂಸತ್ತಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಸ್ಪೀಕರ್ ಹೇಳಿದ ಕೂಡಲೇ ರಾಹುಲ್ ಅವರ ನೆರವಿಗೆ ಸಂಸದ ವೇಣುಗೋಪಾಲ್ ಬಂದರು. ಅವರು ಮಾತಾಡ್ತಾ ಇರೋದು ಪುಸ್ತಕದಲ್ಲಿನ ಮಾಹಿತಿ ಬಗ್ಗೆ ಅಲ್ಲ, ನಿಯತಕಾಲಿಕದಲ್ಲಿ ಪ್ರಕಟಗೊಂಡ ಮಾಹಿತಿಯ ಬಗ್ಗೆ ಅನ್ನೋ ವಿವರಣೆಯನ್ನು ಕೊಟ್ಟರು. ಆದರೆ ನಿಯತಕಾಲಿಕದ ಮಾಹಿತಿಯನ್ನು ಕೂಡ ಅಧಿಕೃತ ಅನ್ನೋ ಹಾಗೆ ನೀವು ಹೇಳೋದಕ್ಕೆ ಬರೋದಿಲ್ಲ ಅಂತ ಸ್ಪೀಕರ್ ಸದನದ ನಿಯಮಗಳನ್ನು ನೆನಪು ಮಾಡಿದ್ರು. ಅದು ವಿವಾದಕ್ಕೆ ಕಾರಣ ಆಯಿತು. ಇಷ್ಟಕ್ಕೂ ಆ ಪುಸ್ತಕದಲ್ಲಿದೆ ಅಂತ ರಾಹುಲ್ ಹೇಳೋದಕ್ಕೆ ಹೋಗಿದ್ದಾದರೂ ಏನನ್ನ?
ಗೆಳೆಯರೆ, ಜನರಲ್ ನರಾವಣೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದರ ಹೆಸರು 4 ಸ್ಟಾರ್ಸ್ ಆಫ್ ಡೆಸ್ಟಿನಿ. ಸೇನಾಧಿಕಾರಿಗಳು ನಿವೃತ್ತರಾದ ನಂತರ ಕೂಡ ಏನಾದರೂ ಬರೆದ್ರೆ ಅದಕ್ಕೆ ರಕ್ಷಣಾ ಇಲಾಖೆಯಿಂದ ಕ್ಲಿಯರೆನ್ಸ್ ಅನ್ನು ಪಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಅವರು ಸೇನೆಯಲ್ಲಿ ಅತ್ಯಂತ ಜವಾಬ್ದಾರಿಯುತ ಹುದ್ದೆಗಳನ್ನು ನಿಭಾಯಿಸಿರ್ತಾರೆ. ಅವರಿಗೆ ಸಾಕಷ್ಟು ರಹಸ್ಯಗಳು ಗೊತ್ತಿರುತ್ತವೆ. ಸೇನಾ ರಹಸ್ಯಗಳು, ಯುದ್ಧ ವ್ಯೂಹಗಳ ಕುರಿತಾದ ರಹಸ್ಯಗಳು, ಇವೆಲ್ಲ ಕೂಡ ಗೌಪ್ಯತೆಯನ್ನ ಕಾಪಾಡ್ಕೋಬೇಕಾದ ವಿಷಯಗಳು. ಹೀಗಾಗಿ 1954ರ ಆರ್ಮಿ ರೂಲ್ಸ್ನ ಸೆಕ್ಷನ್ 21 ಪ್ರಕಾರ ಸೇನೆಯಲ್ಲಿ ಕೆಲಸ ಮಾಡ್ತಾ ಇರೋರು, ಮಾಡಿ ನಿವೃತ್ತರಾದವರು ಕೂಡ ಪುಸ್ತಕಗಳನ್ನು ಬರೆದು ಪ್ರಕಟಿಸೋದಕ್ಕೆ ಅನುಮತಿಯನ್ನ ಪಡ್ಕೋಬೇಕಾಗತ್ತೆ. ಹಾಗೆ ಮಾಡದೇ ಇದ್ರೆ ಅದು 1923ರ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ನ ಉಲ್ಲಂಘನೆ ಆಗುತ್ತೆ. ಇನ್ನು ನರಾವಣೆ ಅವರ ಈ ಪುಸ್ತಕವನ್ನ ಪ್ರಕಟಿಸುವ ಹಕ್ಕುಗಳನ್ನ ಪೆಂಗ್ವಿನ್ ಇಂಡಿಯಾ ಪಡ್ಕೊಂಡಿದೆ. ಅವರು ಅನುಮತಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಿಲ್ಲ. ಇನ್ನು ಆ ಪುಸ್ತಕದಲ್ಲಿ ಅಂಥ ರಾಜರಹಸ್ಯ ಏನಾದರೂ ಇದ್ದು ಅದು ದೇಶದ ಭದ್ರತೆಗೆ ಸಮಸ್ಯೆ ಉಂಟು ಮಾಡುತ್ತೆ ಅನ್ನೋದಾದ್ರೆ ಆ ಭಾಗವನ್ನು ತೆಗೆಯೋದಿಕ್ಕೆ ಹೇಳಿ ಪುಸ್ತಕ ಪಬ್ಲಿಷ್ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕಾಗಿತ್ತು. ಸೇನಾಧಿಕಾರಿಗಳ ಪುಸ್ತಕಗಳು ಸಾಮಾನ್ಯವಾಗಿ ಸಾಕಷ್ಟು ಶೌರ್ಯ ಸಾಹಸದ ಕಥೆಗಳ ಜೊತೆಗೆ ಸೇನೆಯ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವ ಕೆಲಸವನ್ನು ಮಾಡುತ್ತವೆ. ಅದನ್ನ ತಿಳ್ಕೊಳ್ಳೋ ಅಧಿಕಾರ ಮತ್ತು ಹಕ್ಕು ಭಾರತದ ಸಮಸ್ತ ಪ್ರಜೆಗಳಿಗೂ ಇದೆ. ಹೀಗಾಗಿ ಆ ಪುಸ್ತಕ ಹೊರಗೆ ಬರಬೇಕಿತ್ತು. ಆದರೆ ಅದಕ್ಕೆ ಅನುಮತಿ ಸಿಕ್ಕಿಲ್ಲ. ಸಿಗದೇ ಇರೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಇನ್ನು ಆ ಪುಸ್ತಕದಲ್ಲಿ ಗಲ್ವಾನ್ ವ್ಯಾಲಿ ಸಂಘರ್ಷದ ಸಮಯದಲ್ಲಿ ಏನಾಯಿತು ಅನ್ನೋ ಬಗ್ಗೆ ನರಾವಣೆ ಬರೆದಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಮೊದಲು ಪುಸ್ತಕದಲ್ಲಿರೋದನ್ನ ಹೇಳ್ತಾ ಇದ್ದೀನಿ ಅಂತ ರಾಹುಲ್ ಹೇಳಿದ್ರು. ಆನಂತರ ಕ್ಯಾರವಾನ್ ಅನ್ನೋ ನಿಯತಕಾಲಿಕ ಆ ಬಗ್ಗೆ ಆರ್ಟಿಕಲ್ ಅನ್ನು ಪ್ರಕಟಿಸಿದೆ ಅಂತ ಹೇಳಿದ್ರು. ಇನ್ನು ಅದರಲ್ಲಿ ಏನಿದೆ? ಗಲ್ವಾನ್ ದಾಳಿ ನಡೆದ ಸಂದರ್ಭದಲ್ಲಿ ಚೈನಾದ ಸೇನೆ ನಮ್ಮ ಗಡಿಗಳ ಸಮೀಪ ಬರ್ತಾ ಇದೆ. ಅವರ ಯುದ್ಧ ಟ್ಯಾಂಕುಗಳು ಬರ್ತಾ ಇವೆ. ಈಗ ನಾವೇನು ಮಾಡಬೇಕು ಅಂತ ನರಾವಣೆ ರಕ್ಷಣಾ ಸಚಿವರಿಗೆ ಫೋನ್ ಮಾಡಿ ಕೇಳಿದ್ರಂತೆ. ಬಹುಶಃ ಗಡಿಯಿಂದ ಅಲ್ಲಿನ ಸೇನಾಪಡೆಯ ಮುಖ್ಯಸ್ಥರು ನಾವೇನು ಮಾಡಬೇಕು ಅಂತ ನರಾವಣೆ ಅವರನ್ನ ಕೇಳಿರಬೇಕು. ಅದನ್ನೇ ನರಾವಣೆ ರಕ್ಷಣಾ ಸಚಿವರನ್ನ ಕೇಳಿದ್ರೇನೋ. ಅದಾದ ನಂತರ ಸುಮಾರು 1.5-2 ಗಂಟೆಗಳವರೆಗೆ ಅವರಿಗೆ ಯಾವ ಮಾಹಿತಿನೂ ಸಿಗಲಿಲ್ಲ. 2 ಗಂಟೆಗಳ ನಂತರ ಅವರ ಪ್ರಶ್ನೆಗೆ ಉತ್ತರ ಸಿಕ್ತಂತೆ. ಸಂದರ್ಭಕ್ಕೆ ತಕ್ಕ ಹಾಗೆ ನಿಮಗೆ ಏನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನ ನೀವು ಮಾಡಿ, ನೀವು ಸಂಪೂರ್ಣ ಸ್ವತಂತ್ರರು ಅನ್ನೋ ಮಾತನ್ನ ಪ್ರಧಾನಿ ಹೇಳಿದ್ದಾರೆ ಅನ್ನೋದು ನರಾವಣೆ ಅವರಿಗೆ ಸಿಕ್ಕ ಉತ್ತರ. ಅದನ್ನು ಕೇಳಿ ನರಾವಣೆ ಶಾಕ್ ಆದ್ರು ಅಂತ ಆ ಮ್ಯಾಗಝೈನ್ನಲ್ಲಿ ಬರೆಯಲಾಗಿದೆಯಂತೆ. ಅದನ್ನು ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಗೆಳೆಯರೆ, ಇಲ್ಲವರು ಪ್ರಕಟಗೊಳ್ಳದ ಪುಸ್ತಕದಲ್ಲಿರೋದನ್ನ ಹೇಳಿದ್ರು, ಮ್ಯಾಗಝೈನ್ನಲ್ಲಿರೋದನ್ನ ಹೇಳಿದ್ರು ಅನ್ನೋದನ್ನ ಪಕ್ಕಕ್ಕಿಟ್ಟು ಬಿಡೋಣ. ಗಡಿಯಲ್ಲಿ ನಿಂತಿರೋದು ಸೈನಿಕರು. ಶತ್ರು ಸೇನೆ ಅವರೆದುರು ಗುಂಡು ಹಾರಿಸೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೋತಾ ಇರುವಾಗ ದೆಹಲಿಯಿಂದ ಆದೇಶ ಬರೋವರೆಗೆ ಕೈ ಕಟ್ಕೊಂಡು ಕೂತ್ಕೊಂಡಿರಬೇಕು ಅನ್ನೋ ಕಾಲ ಮುಗಿದು ಹೋಯ್ತು. ಸೇನೆ ಆ ಕ್ಷಣಕ್ಕೆ ಯಾವ ನಿರ್ಧಾರವನ್ನು ತಗೋಬೇಕು ಅದನ್ನ ಸೇನೆ ಮತ್ತು ಸೇನಾ ಮುಖ್ಯಸ್ಥರು ತಗೋಬೇಕು. ಆ ಸ್ವಾತಂತ್ರ್ಯವನ್ನ ಸರ್ಕಾರ ಅವರಿಗೆ ಕೊಟ್ಟಿದೆ. ಇದನ್ನ ಸಾಕಷ್ಟು ಬಾರಿ ಪ್ರಧಾನಿ, ರಕ್ಷಣಾ ಸಚಿವರು ಎಲ್ಲರೂ ಕೂಡ ಹೇಳಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ನೀವು ಸಂದರ್ಭಕ್ಕೆ ತಕ್ಕ ಹಾಗೆ ನಿರ್ಧಾರವನ್ನು ತಗೊಂಡು ಬಿಡಿ ಅಂತ ಹೇಳೋದಕ್ಕೆ 2 ಗಂಟೆ ಟೈಮ್ ಬೇಕಾ? ಹೌದು. ಅಲ್ಲಿ ಸಮಸ್ಯೆ ಶುರುವಾಗಿರೋದು ಚೈನಾ ಮತ್ತು ಭಾರತದ ನಡುವೆ ಅಂದಾಗ ಭಾರತ ಸರ್ಕಾರದ ರಕ್ಷಣಾ ಸಚಿವರು ಕೂಡ ಪ್ರಧಾನಿ ಜೊತೆ, NSA ಜೊತೆ, ವಿದೇಶಾಂಗ ಸಚಿವರ ಜೊತೆ, ಫೈನಾನ್ಸ್ ಮಿನಿಸ್ಟರ್ ಜೊತೆ ಒಂದಷ್ಟು ಮಾತುಕತೆ, ಸಲಹೆಗಳನ್ನು ತಗೋಬೇಕಾಗುತ್ತೆ. ಸೇನೆ ಯುದ್ಧಕ್ಕೆ ನಿಂತ ನಂತರ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕಲ್ಲ. 1962ರಲ್ಲಿ ಮಾಡಿದ ಹಾಗೆ ಸೇನೆಯನ್ನ ಸೇನೆಯ ಪಾಡಿಗೆ ಶತ್ರುಗಳ ಬಂದೂಕಿನ ಬಾಯಿಗೆ ಒಪ್ಪಿಸಿ ಅವರಿಗೆ ಆಯುಧಗಳನ್ನೂ ಕೊಡದೆ, ಆಹಾರವನ್ನೂ ಕೊಡದೆ, ಗಡಿಯಲ್ಲಿ ಏನಾಯ್ತು ಅನ್ನೋ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳದೆ ದೆಹಲಿಯಲ್ಲಿ ಕೂತ್ಕೊಳ್ಳೋದು ಸರಿ ಅಲ್ವಲ್ಲ? ಸೊ ಅಲ್ಲೊಂದಷ್ಟು ಸಮಯ ಹಿಡಿದಿರಬಹುದು. ಇನ್ನು ಆ ಪುಸ್ತಕದಲ್ಲಿ ನರಾವಣೆ ಸೇನೆಗೆ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದರ ಬಗ್ಗೆ ಆಕ್ಷೇಪಗಳನ್ನೇನಾದರೂ ವ್ಯಕ್ತಪಡಿಸಿದಾರಾ? ಪುಸ್ತಕ ಪಬ್ಲಿಷ್ ಆಗಿಲ್ಲ. ಹೀಗಾಗಿ ಅದು ಕೂಡ ಖಚಿತವಾಗಿ ನಮಗೆ ಯಾರಿಗೂ ಗೊತ್ತಿಲ್ಲ. ಇನ್ನು ನಿಯತಕಾಲಿಕೆಗಳು, ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು ಇವುಗಳಲ್ಲಿ ಬರುವ ಲೇಖನಗಳು ಹೇಗೆ ಅಂದ್ರೆ, ತಿಳಿಸಿದ್ದಾರೆ, ಹೆಸರು ಹೇಳಲಿಚ್ಛಿಸದ ಮೂಲಗಳಿಂದ ತಿಳಿದು ಬಂದಿದೆ, ನರಾವಣೆ ಹೀಗೆ ಬರೆದಿದ್ದಾರೆ ಎಂದು ಹೇಳಲಾಗ್ತಿದೆ, ಹೀಗೆಲ್ಲವೂ ಬರೆಯುತ್ತವೆ. ಸೊ ಇಂಥ ಬರಹಗಳನ್ನು ಸದನದಲ್ಲಿ ಸದಸ್ಯರು ಮಾತನಾಡಿದರೆ ಅದು ದಾಖಲೆಗಳನ್ನು ಸೇರುತ್ತೆ. ಅಲ್ಲಿಗೆ ಅದೇ ಅಧಿಕೃತ ಅಂತಾಗತ್ತೆ. ಹೀಗಾಗಿನೇ ಯಾವುದಕ್ಕೆ ಸಾಕ್ಷಿ ಆಧಾರಗಳಿಲ್ವೋ, ಯಾವುದು ಖಚಿತ ಅಲ್ವೋ, ಯಾವ ಪುಸ್ತಕವೇ ಇನ್ನೂ ಪ್ರಕಟಗೊಂಡಿಲ್ವೋ, ಯಾವ ಮಾಹಿತಿಗೆ ಅಧಿಕೃತ ಮೂಲಗಳಿಲ್ವೋ ಅಂಥದ್ದನ್ನು ಸದನದಲ್ಲಿ ಹೇಳಬೇಡಿ ಅಂತ ಸ್ಪೀಕರ್ ಅಲ್ಲಿ ಹೇಳಿರಬೇಕು. ಇಷ್ಟಾದ ಮೇಲೆ ರಾಹುಲ್ ಗಾಂಧಿ ಕೂಡ ಸುಮ್ಮನೇನು ಕೂತ್ಕೊಳ್ಳಿಲ್ಲ. ಒಂದು ಪುಸ್ತಕವನ್ನ ಕೈಲಿ ಹಿಡ್ಕೊಂಡು ಎಲ್ರಿಗೂ ತೋರಿಸೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಪೆಂಗ್ವಿನ್ ಪ್ರಕಾಶನ ಒಂದು ಸ್ಪಷ್ಟೀಕರಣವನ್ನು ಕೊಡ್ತು. ಜನರಲ್ MM ನರಾವಣೆ ಅವರು ಬರೆದಿರೋ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕದ ಸಂಪೂರ್ಣ ಹಕ್ಕು ನಮ್ಮ ಬಳಿ ಇದೆ. ಆ ಪುಸ್ತಕ ಈ ಕ್ಷಣದವರೆಗೆ ಪಬ್ಲಿಷ್ ಆಗಿಲ್ಲ. ಆ ಪುಸ್ತಕದ ಯಾವುದೇ ಕಾಪಿ
ಅಥವಾ ಅದರ ಡಿಜಿಟಲ್ ಪ್ರತಿಯನ್ನಾಗಲಿ ನಾವು ಹೊರಗೆ ಕೊಟ್ಟಿಲ್ಲ. ಒಂದು ವೇಳೆ ಹಾಗೇನಾದರೂ ಯಾವುದೇ ರೀತಿಯಲ್ಲಿ ಆ ಪುಸ್ತಕ ಸರ್ಕ್ಯುಲೇಟ್ ಆಗ್ತಾ ಇದ್ರೆ ಅದನ್ನು ಈ ಕೂಡಲೇ ವಶಕ್ಕೆ ಪಡ್ಕೋಬೇಕು. ಯಾಕೆಂದರೆ ಪುಸ್ತಕದ ಸಂಪೂರ್ಣ ಹಕ್ಕುಗಳು ನಮ್ಮ ಬಳಿ ಇವೆ. ಹೀಗಾಗಿ ನಮ್ಮಿಂದಲ್ಲದೆ ಅದು ಬೇರೆ ಕಡೆಯಿಂದ ಬಂದರೆ ಕಾಪಿರೈಟ್ ಉಲ್ಲಂಘನೆ ಆಗುತ್ತೆ, ಪೈರಸಿ ಅನ್ನಿಸ್ಕೊಳ್ಳುತ್ತೆ, ಅದು ಶಿಕ್ಷಾರ್ಹ ಅಪರಾಧ ಕೂಡ ಆಗುತ್ತೆ ಅನ್ನೋ ಥರ ಅವರೊಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಬಹುಶಃ ಹಿಂಗಾಗತ್ತೆ ಅಂತ ರಾಹುಲ್ ಗಾಂಧಿ ಅವರು ಅಂದುಕೊಂಡಿರಲಿಲ್ಲ, ಅಥವಾ ಅವರ ಅಡ್ವೈಸರ್ಸ್ಗೆ ಇದು ಏನಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅನ್ಸುತ್ತೆ. ಸೊ ತಕ್ಷಣ ರಾಹುಲ್ ಗಾಂಧಿ ತಮ್ಮ ವರಸೆಯನ್ನ ಬದಲಿಸಿದ್ರು. ಮೊನ್ನೆ ಸಂಸತ್ ಭವನದ ಹೊರಗೆ ನರಾವಣೆ ಅವರ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕದ ಕವರ್ ಪೇಜ್ ಇರೋ ಒಂದು ಪುಸ್ತಕವನ್ನು ಕೈಲಿ ಹಿಡ್ಕೊಂಡು ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡ ರಾಹುಲ್ ಗಾಂಧಿ ಅವರಿಗೆ ಪೆಂಗ್ವಿನ್ ಇಂಡಿಯಾದ ಟ್ವೀಟ್ ಬಗ್ಗೆ ಪತ್ರಕರ್ತರು ಕೇಳಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಕೊಟ್ಟ ಉತ್ತರ ಏನು ಗೊತ್ತಾ? ಅಲ್ಲ, ನೀವು ಮಾಧ್ಯಮದವರು ಪೆಂಗ್ವಿನ್ ಸಂಸ್ಥೆಯನ್ನು ನಂಬುತ್ತೀರೋ ಅಥವಾ ನಮ್ಮ ಜನರಲ್ ಅವರನ್ನ ನಂಬುತ್ತೀರೋ ಅನ್ನೋದು. ಅಷ್ಟೇ ಅಲ್ಲ, ನಾನಂತೂ ಜನರಲ್ ನರಾವಣೆಯವರ ಮಾತನ್ನಷ್ಟೇ ನಂಬುತ್ತೀನಿ ಅಂತ ರಾಹುಲ್ ಹೇಳೋದ್ರ ಮೂಲಕ ಪಬ್ಲಿಷರ್ ಹೇಳಿಕೆ ಅನ್ನೋದು ನಮಗೆ ಮುಖ್ಯನೇ ಅಲ್ಲ, ನರಾವಣೆ ಅವರು ಏನು ಹೇಳಿದ್ರೆ ಅದೇ ಸತ್ಯ ಅನ್ನೋ ಥರ ಮಾತಾಡಿದರು. So Naravane ji was the army chief who I believe over Penguin. Do you believe Penguin over Naravane ji? ಇದೆಲ್ಲದರ ನಡುವೆ ತಮ್ಮ ಪುಸ್ತಕದ ಬಗ್ಗೆ ನಡೀತಿದ್ದ ರಾಜಕೀಯ ಡ್ರಾಮಾಗಳನ್ನ ನೋಡ್ತಾ ಇದ್ರಲ್ಲ ಜನರಲ್ ಎಂ ನರಾವಣೆ ಅವರು ಫೆಬ್ರವರಿ 10ನೇ ತಾರೀಕು ಒಂದು ಟ್ವೀಟ್ ಮಾಡಿದ್ರು. ಅದರಲ್ಲಿ ಅವರು ಹೆಚ್ಚೇನು ಹೇಳೋದಕ್ಕೆ ಹೋಗಲಿಲ್ಲ, ಜಸ್ಟ್ ಪೆಂಗ್ವಿನ್ ಇಂಡಿಯಾದ ಪ್ರಕಟಣೆಯನ್ನ ರೀಟ್ವೀಟ್ ಮಾಡಿ ಅದರ ಮೇಲೆ ದಿಸ್ ಇಸ್ ದ ಸ್ಟೇಟಸ್ ಆಫ್ ದ ಬುಕ್ ಅಂತ ಒಂದು ಸಾಲು ಬರೆದು ಸುಮ್ಮನಾದರು. ಅಲ್ಲಿಗೆ ಹೊರಗೆ ಬಾರದ ಪುಸ್ತಕ ರಾಹುಲ್ ಅವರ ಕೈಗೆ ಸೇರಿದ ಹೇಗೆ ಅನ್ನೋ ಪ್ರಶ್ನೆ ಈಗ ರಾಹುಲ್ ಗಾಂಧಿ ಅವರ ಮುಂದಿದೆ. ಆ ಪುಸ್ತಕ ನಿಜಕ್ಕೂ ಪ್ರಿಂಟ್ ಆಗಿದ್ಯಾ? ಹೌದು ಅನ್ನೋದಾದ್ರೆ ಪೆಂಗ್ವಿನ್ ಪ್ರಕಾಶನದ ಬಳಿ ರೈಟ್ಸ್ ಇರೋ ಪುಸ್ತಕವನ್ನ ಬೇರೆ ಯಾರೋ ಪ್ರಿಂಟ್ ಮಾಡಿದ್ರೆ ಅವರ ವಿರುದ್ಧ ಕಾಪಿರೈಟ್ ಹಾಗೂ ಪೈರಸಿ ಕೇಸ್ ಆಗುತ್ತೆ. ಪೈರಸಿ ಅನ್ನೋದು ಅಪರಾಧ. ಹೀಗಾಗಿ ಆ ಪುಸ್ತಕ ತಮ್ಮ ಬಳಿಗೆ ಹೇಗೆ ಬಂತು ಅನ್ನೋದನ್ನು ಹೇಳಿ ಪ್ರತಿಪಕ್ಷ ನಾಯಕರು ಸಂವಿಧಾನ ಮತ್ತು ಅದರ ಆಧಾರದ ಮೇಲೆ ರಚನೆಯಾಗಿರೋ ಕಾನೂನನ್ನು ಕಾಪಾಡಬೇಕಾಗತ್ತೆ. ಹಾಗಲ್ಲದೆ ಇದ್ರೆ ಪ್ರತಿಪಕ್ಷ ನಾಯಕರು ಖಾಲಿ ಪೇಪರ್ಗೆ ಬೈಂಡ್ ಹಾಕೊಂಡು ಬಂದು ದೇಶಕ್ಕೆ ಸುಳ್ಳು ಹೇಳಿದ್ರು ಅಂತಾಗತ್ತೆ. ಹಾಗೇನಾದ್ರೂ ಆದ್ರೆ ರಾಹುಲ್ ಗಾಂಧಿ ತುಂಬಾ ಒಳ್ಳೆಯವರು, ಸುಳ್ಳು ಕಪಟ ಏನೂ ಗೊತ್ತಿಲ್ಲದ ಸ್ವಚ್ಛ ವ್ಯಕ್ತಿತ್ವ ಅಂತ ನಾವು ಅವ್ರ ಮೇಲೆ ಏನ್ ನಂಬಿಕೆ ಇಟ್ಕೊಂಡಿದೀವಿ ಆ ನಂಬಿಕೆಯನ್ನು ಅವರು ಕೆಡಿಸ್ಕೊಂಡಂಗಾಗತ್ತೆ. ಇನ್ನು ನಾನು ನರಾವಣೆ ಅವರನ್ನ ನಂಬುತ್ತೀನಿ ಮತ್ತೆ ನೀವು ಅಂತ ರಾಹುಲ್ ಗಾಂಧಿ ಅವರೇ ಕೇಳಿದ್ದಾರೆ. ನಾವು ಕೂಡ ನರಾವಣೆ ಅವರನ್ನೇ ನಂಬೋದು. ಹಂಗಾದ್ರೆ ಈ ಚೈನಾದ ಬಗ್ಗೆ, ಚೈನಾದ ಗಡಿಗಳ ಬಗ್ಗೆ, ಆ ಬಗ್ಗೆ ರಾಹುಲ್ ಗಾಂಧಿ ಅವರು ಕೊಡ್ತಾ ಇದ್ದ ಸ್ಟೇಟ್ಮೆಂಟ್ಗಳ ಬಗ್ಗೆ ನರಾವಣೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಾವೊಮ್ಮೆ ಕೇಳಿಸ್ಕೊಂಡು ಬಿಡೋಣ. पहले जानो क्या हुआ है 62 में, 70s में, 80s में क्या है, फिर देखो कि कुछ इसमें बदलाव आया है या नहीं आया. ऐसे ऑफ द कफ रिमार्क देने से कोई फायदा नहीं. ಗೆಳೆಯರೆ, ಚೈನಾ ಯಾವಾಗ ಭಾರತದ ಗಡಿಗಳನ್ನು ಆಕ್ರಮಿಸ್ಕೊಳ್ತು ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಇತಿಹಾಸನ ಓದಬೇಕು ಅಂತ ನರಾವಣೆ ಹೇಳ್ತಾ ಇದ್ದಾರೆ. 1962ರ ಯುದ್ಧ, ಅದಾದ ನಂತರ 1993ರಲ್ಲಿ ಮಾಡಿಕೊಂಡ ಒಂದು ಅಸಂಗತ ಒಪ್ಪಂದ ಎಲ್ಲವನ್ನೂ ನರಾವಣೆ ಹೇಳೋ ಪ್ರಯತ್ನವನ್ನ ಈ ಇಂಟರ್ವ್ಯೂಲಿ ಮಾಡಿದ್ದಾರೆ. ಗೆಳೆಯರೆ, ಇಲ್ಲಿ ಸೇನಾಧಿಕಾರಿಗಳಿಗೆ ಈ ದೇಶವನ್ನಾಳಿದ ಎಲ್ಲ ಸರ್ಕಾರಗಳ ಬಗ್ಗೆ ಕೂಡ ಒಂದಲ್ಲ ಒಂದು ಅಸಮಾಧಾನ ಇದ್ದೇ ಇದೆ. ಕೆಲ ಸರ್ಕಾರಗಳ ಬಗ್ಗೆ ಹೆಚ್ಚಿದೆ, ಕೆಲವರ ಬಗ್ಗೆ ಕಡಿಮೆ ಇದೆ ಅಷ್ಟೇ. ದೇಶ ಆಳುವಾಗ ಎಲ್ಲರೂ ಆಯಾ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿರ್ಧಾರಗಳನ್ನು ತಗೊಂಡಿರ್ತಾರೆ. ಆಡಳಿತದಲ್ಲಿದ್ದಾಗ ಅವರ ಕಣ್ಣಿಗೆ ಸರಿ ಕಾಣೋದು ಕೂಡ ವಿರೋಧ ಪಕ್ಷ ಆದ ಕೂಡಲೇ ತಪ್ಪಾಗಿ ಕಾಣೋದಕ್ಕೆ ಶುರುವಾಗಿಬಿಡುತ್ತೆ. ಇಲ್ಲಿ ಸೇನೆಗೆ ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ ಸರ್ಕಾರ ಮೊದಲಿಂದಲೂ ಹೇಳ್ತಾ ಇದೆ. ಅದನ್ನೇ ನರಾವಣೆ ಅವರಿಗೆ ಕೂಡ ಹೇಳಿರಬಹುದು. ಇನ್ನು ನರಾವಣೆ ಈ ಹಿಂದಿನ ಸರ್ಕಾರಗಳ ಥರ ಈ ಸರ್ಕಾರವು ದಾಳಿ ಮಾಡಿ ಅಥವಾ ಮಾಡಬೇಡಿ ಅಂತ ಹೇಳುತ್ತೇನೋ ಅಂತ ಕಾದಿದ್ರೇನೋ. ನಿಮ್ಮ ನಿರ್ಧಾರ ನೀವು ತಗೊಳ್ಳಿ ಅಂತ ಹೇಳೋ ಮೂಲಕ ನನ್ನನ್ನು ಇಡೀ ಆಡಳಿತ ವ್ಯವಸ್ಥೆ ಏಕಾಂಗಿಯನ್ನಾಗಿ ಮಾಡಿಬಿಡುತ್ತು ಅಂತ ಅದರಲ್ಲಿ ನರಾವಣೆ ಬರ್ಕೊಂಡಿದ್ದಾರೆ ಅನ್ನೋದು ರಾಹುಲ್ ಅವರು ಹೇಳ್ತಾ ಇರೋ ಮಾತು. ಆದ್ರೆ ನರಾವಣೆಯಂಥ ಸೀನಿಯರ್ ಮತ್ತು ಸೀಸನ್ಡ್ ಅಧಿಕಾರಿಗಳು ಹಾಗೆಲ್ಲ ಬರ್ಕೊಂಡಿರೋ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕೆಂದ್ರೆ ನಿರ್ಧಾರ ತಗೋಬೇಕಾದ ಸಂದರ್ಭದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಾಗ ನಾನು ಏಕಾಂಗಿಯಾದೆ, ಏನು ಮಾಡಬೇಕೋ ಗೊತ್ತಾಗಲಿಲ್ಲ ಅಂತ ಸೇನಾಧಿಕಾರಿ ಹೇಳ್ಕೊಂಡು ಬಿಟ್ರೆ ಅದು ಅವರ ಅಸಾಮರ್ಥ್ಯವನ್ನು ತೋರಿಸುತ್ತೆ. ಭಾರತದ ಸೇನಾಧಿಕಾರಿಗಳು ಯುದ್ಧಕ್ಕೊಂದು ಅವಕಾಶ ಸಿಗಲಿ ಅಂತ ಕಾಯ್ತಾರೆ ಹೊರತು ನಿರ್ಧಾರ ತಗೊಳ್ಳೋದ್ರಲ್ಲಿ ಹಿಂಜರಿಯೋದಕ್ಕೆ ಹೋಗೋದಿಲ್ಲ. ಇನ್ನು ಸೇನೆ ಸರ್ಕಾರದಿಂದ ಬಯಸೋದು ಸ್ವಾತಂತ್ರ್ಯವನ್ನೇ ಹೊರತು ಎಷ್ಟು ಗುಂಡು ಹಾರಿಸಿದ್ರಿ ಲೆಕ್ಕ ಕೊಡಿ ಅಂತ ಕೇಳೋ ಸರ್ಕಾರಗಳನ್ನ ನೀವು ಸುಮ್ಮನಿರಿ ಅಂತ ಹೇಳಿ ಸೇನೆಯ ಕೈಕಟ್ಟು ಹಾಕೋ ಸರ್ಕಾರಗಳನ್ನ ಸೇನಾಧಿಕಾರಿಗಳು ಯಾವತ್ತೂ ಇಷ್ಟಪಡೋದಿಲ್ಲ. ಗೆಳೆಯರೆ, ಒಂದು ಕಾಲ ಇತ್ತು, ಸೇನಾ ಮುಖ್ಯಸ್ಥರ ಮಾತನ್ನ ಪ್ರಧಾನಿ ಕೂಡ ಮರು ಮಾತನಾಡದೆ ಕೇಳ್ತಾ ಇದ್ದ ಕಾಲ ಅದು. 1971ರ ಯುದ್ಧದ ಸಂಪೂರ್ಣ ಪ್ಲಾನ್ ಅನ್ನ ಜನರಲ್ ಮಾಣಿಕ್ ಶಾ ಅವರು ಮಾಡಿದ್ರು. ಅಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ಬಾಂಬಿಂಗ್ ಮಾಡಿದ ನಂತರವೇ ಇಂದಿರಾ ಗಾಂಧಿ ಅವರ ಬಾಯಲ್ಲಿ ಯುದ್ಧದ ಮಾತು ಹೊರಬರೋ ಹಾಗೆ ಮಾಣಿಕ್ ಶಾ ನೋಡ್ಕೊಂಡಿದ್ರು. ಸೊ ಆಯಾ ಸಂದರ್ಭಗಳಿಗೆ ಅನುಗುಣವಾಗಿ ಸರ್ಕಾರ ಹಾಗೂ ಸೇನೆ ನಿರ್ಧಾರಗಳನ್ನು ತಗೊಳ್ತಾ ಹೋಗುತ್ತೆ.
ಇನ್ನು ಗಲ್ವಾನ್ ಕಣಿವೆಯ ಸಂಘರ್ಷದಲ್ಲಿ, ಡೋಕ್ಲಾಮ್ ಸಂಘರ್ಷದಲ್ಲಿ ಭಾರತೀಯ ಸೇನೆಯ ಪರಾಕ್ರಮ ಮತ್ತು ಸೇನಾಧಿಕಾರಿಗಳು ತಗೊಂಡ ನಿರ್ಧಾರಗಳು, ಅವರಿಗೆ ಸಿಕ್ಕ ಸ್ವಾತಂತ್ರ್ಯದ ಕಾರಣದಿಂದಲೇ ನಾವು ಚೈನಾದ ಸೊಕ್ಕನ್ನು 2 ಬಾರಿ ಮುರಿಯೋದಕ್ಕೆ ಸಾಧ್ಯ ಆಗಿತ್ತು. ಇಲ್ಲದೇ ಇದ್ದಿದ್ರೆ 1962ರಲ್ಲಿ ಕಳ್ಕೊಂಡ ಹಾಗೆ ನಾವು ಸಾಕಷ್ಟು ಭೂಮಿಯನ್ನು ಕಳ್ಕೋಬೇಕಾಗಿ ಬರ್ತಾ ಇತ್ತು. ಚೈನಾದ ಸಲಾಮಿ ಸ್ಲೈಸಿ ಟೆಕ್ನಿಕ್ ಅನ್ನ ಮುರಿದು ಹಾಕಿದ್ದೆ ಗಲ್ವಾನ್ ಸಂಘರ್ಷದ ಸಮಯದಲ್ಲಿ ಅನ್ನೋ ಮಾತನ್ನ ನರಾವಣೆ ಅವರೇ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದಾರೆ. ಯೂಟ್ಯೂಬ್ ಅಲ್ಲಿ ನರಾವಣೆ ಇಂಟರ್ವ್ಯೂ ಅಂತ ನೀವು ಸರ್ಚ್ ಮಾಡಿ, ನಿಮಗೆ ಸಾಕಷ್ಟು ವಿಡಿಯೋಗಳು ಸಿಗುತ್ತವೆ. ಆ ವಿಡಿಯೋಗಳನ್ನು ನೋಡಿ ಅವರ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಅವತ್ತು ಗಡಿಯಲ್ಲಿ ಏನಾಗಿರಬಹುದು ಅನ್ನೋ ಬಗ್ಗೆ ಒಂದು ಸುಮಾರಾದ ಚಿತ್ರಣ ಆದರೂ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪುಸ್ತಕ, ಅದರಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ನಾನು ಸಾಕಷ್ಟು ಕಡೆ ಯಾವ ರೂಪದಲ್ಲಾದರೂ ಅದು ಸಿಗುತ್ತೇನೋ ಅಂತ ಟ್ರೈ ಮಾಡಿದೆ, ನನಗದು ಸಿಗಲಿಲ್ಲ. ಹೀಗಾಗಿ ಪುಸ್ತಕ ಬಿಡುಗಡೆ ಆಗೋವರೆಗೆ ಅದರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. ಇನ್ನು ಆ ಪುಸ್ತಕ ಹೊರಬರಬೇಕು, ಅದರಲ್ಲಿ ನರಾವಣೆ ಅವರು ಏನು ಬರೆದಿದ್ದಾರೆ ಅನ್ನೋದು ಭಾರತಕ್ಕೆ ಗೊತ್ತಾಗಬೇಕು ಅನ್ನೋದು ನನ್ನ ಪ್ರಾಮಾಣಿಕ ಬಯಕೆ. ಅದರಲ್ಲಿ ಯಾವುದೋ ರಹಸ್ಯವನ್ನು ಮುಚ್ಚಿಡೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದ್ರೆ ಅದನ್ನು ಮುಕ್ತವಾಗಿ ಖಂಡಿಸೋದಕ್ಕೆ ನಾವು ಹಿಂಜರಿಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ನಮಗೆ ದೇಶದ ಹಿತ ಮತ್ತು ಅದನ್ನು ಕಾಪಾಡೋ ನಮ್ಮ ಸೇನೆ ಮುಖ್ಯನೇ ಹೊರತು ರಾಜಕೀಯ ಪಕ್ಷಗಳು, ಅವರು ಮಾಡೋ ಡ್ರಾಮಾಗಳು, ಅದರ ಭ್ರಷ್ಟ ಅವತಾರಗಳು ಅಲ್ಲ. ಇದು ಗೆಳೆಯರೆ ಜನರಲ್ ನರಾವಣೆ ಅವರ ಪುಸ್ತಕದ ಬಗ್ಗೆ ಇದ್ದಿರುವ ಭಿನ್ನಾಭಿಪ್ರಾಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.